ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 36ನೇ ವಚನ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರು ನಿಮ್ಮನ್ನು ಉದ್ದೇಶಿಸಿ ಅನುದಿನವೂ ಸಹ ವಾಗ್ದಾನವನ್ನು ಕೊಟ್ಟು ನಡೆಸುವವರಾಗಿ ಇದ್ದಾರೆ. ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲೂ ಸಹ ತನ್ನ ಚಿತ್ತವನ್ನ ಇಟ್ಟಿಯ ದೇವರು ಕರ್ತನಾದ ಯೇಸುವಿನಲ್ಲಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಯಾರನ್ನು ಸಹ ದೇವರಾದ ಕರ್ತನು ಸುಮ್ಮನೆ ಆರಿಸಿ ತೆಗೆದುಕೊಳ್ಳುವಂಥವರಲ್ಲ. ಅವರ ಉದ್ದೇಶವನ್ನ ಮಾಡಲಿಕ್ಕೋಸ್ಕರವಾಗಿ ಕರ್ತನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲವನ್ನೂ ಸಹ ದೇವರು ಒದಗಿಸಿಕೊಡುವವರಾಗಿ ಇದ್ದಾರೆ. ಈಗ ದೇವರು ನಿಮ್ಮ ಜೀವಿತದಲ್ಲಿ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ವಾಗ್ದಾನಗಳು ತಡವಾಗಲ್ಪಡ್ತದೆ. ಕೆಲವೊಂದು ಸಮಯದಲ್ಲಿ ಅತಿ ಬೇಗನೆ ದೇವರು ಹೇಳಿದಂಥ ಮಾತುಗಳು ನೆರವೇರಲ್ಪಡ್ತದೆ. ಕೆಲವೊಂದು ಸಮಯಗಳಲ್ಲಿ ವರ್ಷಗಳು ತೆಗೆದುಕೊಳ್ಳುತ್ತದೆ, ತಿಂಗಳುಗಳು ತೆಗೆದುಕೊಳ್ಳುತ್ತದೆ. ಹೀಗೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೋ ಅಷ್ಟು ದೊಡ್ಡ ಉದ್ದೇಶ ದೇವರು ನಿಮ್ಮ ಮೇಲೆ ಇಟ್ಟಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳ್ರಿ. ಚಿಕ್ಕ ಚಿಕ್ಕ ಕಾರ್ಯಗಳು ಅತಿ ಬೇಗನೆ ನೆರವೇರಲ್ಪಡ್ತದೆ. ಅದರ ಸಂತೋಷವೂ ಸಹ ಅಷ್ಟೇ ಬೇಗನೆ ಮುಗ್ದೋಗುತ್ತೆ. ಆದರೆ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಉದ್ದೇಶವನ್ನು ಇಟ್ಟಿದ್ದಾರೆ. ಹಾಗಾಗಿ ಆ ಉದ್ದೇಶಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಕರ್ತನು ನಿಮ್ಮಲ್ಲಿ ಉಂಟು ಮಾಡ್ತಾ ಇದ್ದಾರೆ. ತಡವಾದರೂ ಸಹ ಅದು ತಾಮಸವಾಗುವುದಿಲ್ಲ. ನೀವು ಈ ಭೂಮಿಯ ಮೇಲೆ ಇರುವವರೆಗೂ ಸಹ ಆ ಉದ್ದೇಶವು ನೆರವೇರಲಿಕ್ಕೋಸ್ಕರವಾಗಿ ಕರ್ತನು ನಿಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾರೆ. ದೇವರ ವಾಕ್ಯ ಹೇಳಲ್ಪಟ್ಟ ಪ್ರಕಾರವಾಗಿ ಆ ವಾಗ್ದಾನದ ಫಲವನ್ನು ನೀವು ಹೊಂದಬೇಕಾದ್ರೆ, ಅನುಭವಿಸಬೇಕಾದ್ರೆ ನಿಮ್ಮಲ್ಲಿ ತಾಳ್ಮೆ ಬೇಕು. ನಮ್ಮ ದೇವರು ದೀರ್ಘಶಾಂತನು. ಆತನು ತಾಳ್ಮೆಯಿಂದ ನಿಮ್ಮ ನಂಬಿಕೆಯನ್ನು ಎದುರು ನೋಡ್ತಾ ಇದ್ದಾರೆ. ನೀವು ತಾಳ್ಮೆಯಿಂದ ಅವರ ವಾಗ್ದಾನವನ್ನ ಎದುರು ನೋಡ್ರಿ. ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನು. ನಿಮ್ಮ ಜೀವಿತದಲ್ಲಿ ಹೇಳಿದ್ದನ್ನು ಖಂಡಿತವಾಗ್ಲೂ ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಮತ್ತೊಮ್ಮೆ ಹೇಳ್ತೇನೆ, ತಾಳ್ಮೆಯಿಂದ ಕಾಯ್ದು ನೋಡ್ರಿ. ಕರ್ತನು ಅದ್ಭುತವನ್ನು ಮಾಡುವರು. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮ್ಮ ವಾಗ್ದಾನದ ಫಲವನ್ನು ಹೊಂದಲಿಕ್ಕಾಗಿ, ತಾಳ್ಮೆಯಿಂದ ಕಾದುಕೊಳ್ಳಲಿಕ್ಕಾಗಿ ನನಗೆ ಅಂತಹ ಮನಸ್ಸನ್ನು ಕೊಟ್ಟು ನಡೆಸಿ. ಎಂಥ ಪರಿಸ್ಥಿತಿಯಲ್ಲೂ ಸಹ ನಂಬಿಕೆಯಿಂದ ಕದಲದ ಹಾಗೆ ನನ್ನನ್ನು ನೀವು ಉದ್ಧರಿಸಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆ.